ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ. ಇವತ್ತು ಇನ್ನೊಂದು ಸ್ಪೆಷಲ್ ಆಗ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತೊಂದು ಒಳ್ಳೆ ಪ್ಲೇಸಿಗೆ ವಿಸಿಟ್ ಮಾಡಿದ್ದೀವಿ. ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗ್ತಿದೆ ಅದು ಯಾವ ಪ್ಲೇಸ್ ಇರ್ಬೋದು ಅಂತೇಳಿ. ನಾವು ಹೋಗಿರೋ ಪ್ಲೇಸ್ ಯಾವುದು, ಹಾಗೆ ಅಲ್ಲಿ ಏನೇನಿದೆ, ನನಗಂತೂ ತುಂಬ ಎಕ್ಸೈಟಲ್ಲಿದ್ದೆ. ತುಂಬಾ ಖುಷಿ ಆಯಿತು ಈ ಪ್ಲೇಸಿಗೆ ಹೋಗಿ. ನನಗೆ ಸಡನ್ನಾಗಿ ಸರ್ಪ್ರೈಸ್ ಆಗೋಯಿತು. ಆ ಸರ್ಪ್ರೈಸ್ ಯಾಕಾಯಿತು, ಆ ಸಡನ್ ಸಿಕ್ಕಿರೋರು ಯಾರು, ಏನಾಯಿತು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಎಕ್ಸ್ಪೆಷಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸ್. ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಮಾರ್ನಿಂಗ್ 11 o'clock ಆಗಿದೆ. ಇವತ್ತು ಕೂಡ ಮತ್ತೆ ಲೇಟ್ ಆಗೋಯ್ತು. ಇವತ್ತೊಂದು ಒಳ್ಳೆ ಪ್ಲೇಸಿಗೆ ಹೋಗ್ತಾ ಇದ್ವಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಪ್ಲೇಸ್. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆ ಪ್ಲೇಸ್. ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ನೋಡಲಿಕ್ಕೆ. ಅದು ಯಾವ ಪ್ಲೇಸು ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನನ್ನ ಜೊತೆಗೆ ನೋಡಿ ನಮ್ಮ ಮನೆಯಲ್ಲಿದ್ದಾರೆ, ನಮ್ಮ ಹಸ್ಬೆಂಡು ಹಾಗೆ ನನ್ನ ಮಗ, ನಮ್ಮ ನಾದಿನಿ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಹೋಗ್ತೀವಿ. ಬಟ್ ಇದು ಸಡನ್ ಪ್ಲಾನ್ ಆಗಿತ್ತು, ಸಡನ್ ಆಗಿ ಹೋಗ್ತಾ ಇದ್ವಿ. ಬನ್ನಿ ನಿಮ್ಗೆ ಮುಂದೆ ಏನೇನಿದೆ, ಹೇಗಿದೆ ಎಲ್ಲ ತೋರಿಸ್ತಾ ಹೋಗ್ತೀವಿ. ನಮ್ಮ ಮನೆಯಿಂದ ಕೇವಲ 10 ಕಿಲೋಮೀಟರ್ಸ್ ಅಷ್ಟೇ ಈ ಪ್ಲೇಸ್ ಇರೋದು. ಸೊ ನಾವು ಬೇಗನೆ ರೀಚ್ ಆಗಿಬಿಡ್ತೀವಿ. ಅದರಲ್ಲಿ ಸಂಡೇ ಆಗಿರೋದ್ರಿಂದ ನನ್ನ ಮಗುಗೂ ತುಂಬ ಬೋರ್ ಆಗಿತ್ತು, ಹೋಗೋಣ ಅಂತಿದ್ದ. ಹಾಗಾಗಿ ಸಡನ್ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀವಿ ನಾವು ಇವಾಗ. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಜೂ ಹೋಗ್ತಿದ್ವಿ. ನನ್ನ ಮಗನಕ್ಕಿಂತ ನಾನೇ ಫುಲ್ ಎಕ್ಸೈಟಲ್ಲಿ ಇದ್ದೀನಿ ನೋಡಲಿಕ್ಕೆ. ಮಾತಾಡ್ತಾ ಜೂ ಬಂದಿರೋದೇ ಗೊತ್ತಾಗಲಿಲ್ಲ. ಆಲ್ರೆಡಿ ಜೂ ಹತ್ರ ಇದ್ದೀವಿ ನಾವು ಇವಾಗ. ಅಟಲ್ ಬಿಹಾರಿ ವಾಜಪೇಯಿ ಜೂಲಾಜಿಕಲ್ ಪಾರ್ಕ್, ಕಮಲಾಪುರ್ ಹೊಸಪೇಟೆ ಅಂತಾರೆ, ಹಾಗೆ ಹಂಪಿ ಜೂ ಅಂತ ಕೂಡ ಕರೀತಾರೆ. ಈಗ ನೋಡಿ ನಾವು ಈಗ ಎಂಟ್ರೆನ್ಸಲ್ಲಿ ಇದ್ದೀವಿ. ಈಗ ನಾವು ಫಸ್ಟ್ ಟಿಕೆಟ್ ತೊಗೋಬೇಕು. ಹಾಗಾಗಿ ನನ್ನ ಹಸ್ಬೆಂಡ್ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ನಾನು ಇಲ್ಲಿದ್ದೀನಿ. ನನ್ನ ಹಿಂದೆನೇ ಟಿಕೆಟ್ ಕೊಡ್ತಾರೆ, ಅಲ್ಲಿ ಎಂಡಲ್ಲಿದೆ. ಟಿಕೆಟ್ ಬಂದು ಒಬ್ಬರಿಗೆ 200 ರುಪೀಸು. ಇದರಲ್ಲಿ ಸಫಾರಿಗೂ ಕರ್ಕೊಂಡು ಹೋಗ್ತಾರೆ, ಹಾಗೆ ಜೂ ಕೂಡ ನೋಡ್ಬೋದು. ಈಗ ಟಿಕೆಟ್ ತೊಗೊಂಡಿದ್ದೀವಿ. ಈಗ ಫಸ್ಟ್ ನಮಗೆ ಸಫಾರಿ ಕರ್ಕೊಂಡು ಹೋಗ್ತಾರೆ. ಇದೇ ಬಸ್ಸಲ್ಲಿ ನಮ್ಗೆ ಸಫಾರಿ ಕರ್ಕೊಂಡೋದು. ಹಾಗಾಗಿ ಈ ಬಸ್ನ ಹತ್ತಿದ್ದೀವಿ ನಾವು. ಇದರಲ್ಲೇ ಫಸ್ಟ್ ಕರ್ಕೊಂಡು ಹೋಗ್ತಾರೆ ನಮಗೆ. ನೋಡಿ ಇವಾಗ ಸಫಾರಿಗೆ ಹೋಗೋ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಬಟ್ ಸಫಾರಿಗೆ ಹೋಗೋ ಬಸ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಫುಲ್ಲು ಸೇಫ್ಟಿ ಇರುತ್ತೆ. ಈ ರೀತಿ ಕವರ್ ಆಗಿಬಿಟ್ಟಿರುತ್ತೆ. ನನಗಿಲ್ಲಿ ರಿಂಗ್ ಥರ ಕಾಣಿಸ್ತಿದೆಯಲ್ಲ ಕಿಟಕಿ ಸೈಡು, ಅದರಲ್ಲಷ್ಟೇ ನಾನು ವೀಡಿಯೋ ಮಾಡ್ಕೊಳಕ್ಕಾಗುತ್ತೆ ಇವಾಗ. ನನ್ನ ಜೊತೆ ನೋಡಿ ಇಷ್ಟೊಂದು ಜನ ಇದ್ದಾರೆ. ಎಲ್ಲರೂ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ಏನೇನಿರುತ್ತೆ, ಏನೇನು ನೋಡ್ತೀವಿ ಅಂತ ಫುಲ್ ಕಾತರದಲ್ಲಿ ಕಾಯ್ತಾ ಇದ್ದೀವಿ ನಾವು. ನನ್ನ ಮಗನೂ ಅಷ್ಟೇ ಕಿಟಕಿ ಸೈಡೇ ಬೇಕು ಅಂತ ಕೇಳಿಬಿಟ್ಟು ಅಲ್ಲೇ ಕುತ್ಕೊಂಡಿದ್ದಾನೆ. ಅವನು ಫಸ್ಟ್ ನೋಡ್ಬೇಕಂತೆ. ಹಾಗಾಗಿ ಫುಲ್ ಅವನು ಕೂಡ ಎಕ್ಸೈಟ್ಮೆಂಟಲ್ಲಿದ್ದಾನೆ, ಫುಲ್ ಖುಷಿಯಲ್ಲಿದ್ದಾನೆ. ಆಲ್ರೆಡಿ ಒಂದು ಕಡೆ ಬಂದುಬಿಟ್ಟಿದ್ವಿ. ಗೇಟ್ ಓಪನ್ ಆಗ್ತಿದೆ. ಸೊ ಇಲ್ಲಿ ಏನೋ ಕಾಣಿಸುತ್ತೆ ಅಂತ ಅರ್ಥ ಈಗ ನಮಗೆ. ನಾನು ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡ್ಕೊತಾನೆ ಇದ್ದೀನಿ. ಸಡನ್ನಾಗಿ ನನ್ನ ಕಣ್ಣಿಗೆ ಕಾಣಿಸೇ ಬಿಡ್ತು ಕಾಡಿನ ರಾಜ ಸಿಂಹ. ನೋಡಿದ ತಕ್ಷಣ ನಾನು ಲಯನ್ ಅಂತಂದೆ. ಬಸ್ಸಲ್ಲಿರೋ ಎಲ್ಲರೂ ಎಲ್ಲಿ ಅಂತ ಕೇಳೋಕೆ ಶುರು ಮಾಡಿಬಿಟ್ರು. ಅಷ್ಟು ನನ್ನ ಕಣ್ಣಿಗೆ ಲಯನ್ ಕಾಣಿಸ್ಕೊಂಡಿದ್ದು. ಅದಂತೂ ಫುಲ್ ಖುಷಿಯಾಗೋಯ್ತು ನನಗೆ. ಒಂದೇ ಬೇಜಾರಂದರೆ ಲಯನ್ ಆ ಸೈಡ್ ತಿರುಗಿಬಿಟ್ಟಿತ್ತು. ಏನು ನೋಡಿದ ತಕ್ಷಣ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಹತ್ರನೇ. ಹುಲಿ ಅಂತೂ ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದ್ರೆ ಅಲ್ಲೇ ಕುತ್ಕೊಂಡಿತ್ತು. ನೋಡ್ತಿದ್ದೀನಿ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದ್ರ ಕಣ್ಣುಗಳಂತೂ ಮಿಂಚ್ತಾ ಇತ್ತು ನೋಡಿ. ಇವೆಲ್ಲ ನೋಡ್ತಾ ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದ. ನೆಕ್ಸ್ಟ್ ನಾವಿಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಇದು ಏನಂತಾನೆ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಇದ್ರ ಜೊತೆ ಜಿಂಕೆಗಳು ಇತ್ತು, ನವಿಲುಗಳು ಇತ್ತು, ಎಲ್ಲದನ್ನು ನೀರು ಕುಡಿತಾ ಇದ್ವು. ಇಲ್ಲಿ ಜಿಂಕೆಗಳ ಗುಂಪೆ ಕಾಣಿಸ್ತಾ ಇತ್ತು ನನಗೆ. ಚಿಕ್ಕ ಪುಟ್ಟ ಮರಿಗಳಿಂದ ದೊಡ್ಡ ಜಿಂಕೆಯವ್ರಿಗೆ ಕಾಣಿಸ್ತಾ ಇತ್ತು. ಅಪ್ಪ ಎಷ್ಟು ಸುಂದರವಾಗಿತ್ತು ಈ ಜಿಂಕೆ, ನಿಜವಾಗ್ಲೂ ಎಷ್ಟು ಖುಷಿಯಾಗೋಯ್ತು ನಮಗೆಲ್ಲನೂ ಇದು ನೋಡ್ತಾನೆ. ನೆಕ್ಸ್ಟ್ ಏನು ಬರುತ್ತೆ ಅಂತ ಕಾಯ್ತಾ ಇದ್ವಿ. ಆದರೆ ಏನೂ ಬರಲಿಲ್ಲ. ನಮ್ಮ ಸೀದಾ ಕರ್ಕೊಂಬಂದು ಜೂ ಹತ್ರನೇ ಬಿಟ್ಟರು. ನೋಡಿ ಜೂ ಎಂಟ್ರೆನ್ಸ್ ಈ ರೀತಿ ಆಗಿದ್ದಾರೆ. ತುಂಬಾ ದೊಡ್ಡದಿದೆ ಈ ಜೂ. ಫುಲ್ಲು ಡಿಸೈಡ್ ಆಗಿಬಿಟ್ಟಿದ್ವಿ, ಒಂದು ಬಿಡದೆ ನೋಡಬೇಕು ಅಂತೇಳಿ ಫಸ್ಟ್ ಎಂಟ್ರಿ ಆಗಿದ್ದೆ ಇಲ್ಲಿ ನಾವು. ನೋಡಿ ಇಲ್ಲಿ ಈ ರೀತಿಯಾದ ದೊಡ್ಡ ಬರ್ಡ್ಸ್ ಕಾಣ್ತಿದ್ದೆ. ನಾನು ಆಸ್ಟ್ರಿಚ್ ಅನ್ಕೊಂಡಿದ್ದೆ. ಆಸ್ಟ್ರಿಚ್ ಅಲ್ಲ, ಏಮು ಬರ್ಡ್ಸ್ ಅಂತ. ನೆಕ್ಸ್ಟ್ ನಮಗೆ ಆಶ್ಚರ್ಯ, ಅದ್ಭುತ, ಎರಡು ಒಟ್ಟೊಟ್ಟಿಗೆ ಕಾಣಿಸ್ತಾ ಇತ್ತು. ಅಷ್ಟು ದೊಡ್ಡದಾಗಿತ್ತು ಈ ಬರ್ಡ್ಸ್. ಆ್ಯಕ್ಚುಲಿ ಇದು ಆಸ್ಟ್ರಿಚ್ ಅಂತ, ಇದು ಆಸ್ಟ್ರಿಚ್ ಬರ್ಡ್. ಇದು ನಮ್ಗಿಂತನೂ ತುಂಬ ಎತ್ತರವಾಗಿತ್ತು ಈ ಆಸ್ಟ್ರಿಚ್ ಬರ್ಡು. ನೋಡಿ ಎರಡಿದೆ. ತುಂಬ ಚೆನ್ನಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಫುಲ್ ಮಜಾ ಮಾಡ್ತಿತ್ತು ಅದು. ಇದನ್ನ ನೋಡ್ತಾ ನಾವು ಫುಲ್ ಖುಷಿಯಲ್ಲಿದ್ವಿ. ನೋಡಿ ಆಸ್ಟ್ರಿಚ್ ಬರ್ಡು ಎಷ್ಟು ಚೆನ್ನಾಗಿ ರೆಕ್ಕೆ ಬಿಚ್ಕೊಂಡು ಕುಡ್ಕೊಂಡು ಬರ್ತಿದೆ ಅಂತ. ಅದು ಬರ್ತಿದೆ, ಅದರಿಂದ ಇದು ಬರ್ತಿದೆ. ಹಿಂಗೆ ಓಡಾಡ್ಕೊಂಡು ಎಷ್ಟು ಚೆನ್ನಾಗಿ ಮಜಾ ಮಾಡ್ತಿದ್ದಾವೆ ಎರಡೂ. ನೋಡೋದಕ್ಕೆ ನಿಜವೂ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನಮಗೆ.
ನನ್ನ ಮಗ ನೋಡಿ ನೋಡ್ತಾ ನಿಂತ್ಬಿಟ್ಟಿದ್ದಾನೆ. ಮುಂದೆ ನೋಡೋಣ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಇರೋಣ, ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅಂತ ಇಲ್ಲೇ ನೋಡ್ತಿದ್ದ ನಾನು. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿದ್ವಿ. ಅದೇ ದಾರಿಯಲ್ಲಿ ಮೇಲಿಂದ ಈ ರೀತಿ ಲೈಟಾಗಿ ನೀರು ಬೀಳ್ತಾ ಇತ್ತು. ಇಲ್ಲಿ ನಮಗೆಲ್ಲ ನೀರು ಸಿಡಿತಾ ಇತ್ತು ನೋಡಿ, ಎಷ್ಟು ಖುಷಿ ಅನ್ನಿಸ್ತಿದೆ. ಲೈಟಾಗಿ ಮಳೆ ಬಂತೇನೋ ಅನ್ನೋರಿತಾ ಇತ್ತು. ನೆಕ್ಸ್ಟ್ ನೋಡಿ ದೊಡ್ಡ ಕರಡಿ ಕಾಣಿಸೇ ಬಿಡ್ತು ನಮಗೆ. ತುಂಬ ಅಂದರೆ ತುಂಬ ದೊಡ್ಡದಿತ್ತು ಈ ಕರಡಿ. ಬಿಸಿಲಿರಲಿಲ್ಲ, ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಮೋಡ ಮುಚ್ಕೊಂಡಿತ್ತು. ಹಾಗೆ ಮಳೆ ಕೂಡ ಬರಲಿಲ್ಲ ನಮಗೆಲ್ಲಿನೂ. ನೆಕ್ಸ್ಟ್ ನಾವಿಲ್ಲಿ ಎಂಟ್ರಿ ಆಗ್ತಿದ್ದೀವಿ. ಆಲ್ರೆಡಿ ಆ ಡಿಸೈನ್ಸ್ ಅವೆಲ್ಲ ನೋಡಿದಾಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾವ ಪ್ರಾಣಿ ಇದೆ ಅಂತೇಳಿ. ನೆಕ್ಸ್ಟ್ ನಮಗೆ ಕಂಡಿದ್ದೆ ಚಿರತೆ ಎಲ್ಲಿದೆ ಅಂತ ಝೂಮ್ ಮಾಡಿ ಹುಡುಕೋ ಆಡ್ತಾ ಇದ್ದೀನಿ ನಾನು. ದೂರದಲ್ಲಿ 2-3 ಕಾಣಿಸ್ತು ನನಗೆ. ಸಡನ್ನಾಗಿ ಕೆಳಗಡೆಯಿಂದ ಹಾರ್ಕೊಂಡು ಬಂದ್ಬಿಡ್ತೀವಿ ದೊಡ್ಡ ಚಿರತೆ. ನೋಡಿ ಭಯನೇ ಆಗೋಯ್ತು ನನಗೆ. ಈ ಚಿರತೆ ಓಟಕ್ಕೆ ಸರಿ ಸಾಟನೇ ಇಲ್ಲ ಅಂತಾರಲ್ವ, ನಿಜವೂ ಚಿರತೆ ಅದ್ಭುತವಾಗಿತ್ತು. ಈಗ ನೋಡಿ ಟೈಗರ್ ನೋಡ್ಲಿಕ್ಕೆ ಬಂದಿದ್ದೀವಿ. ಟೈಗರ್ ಇಲ್ಲಿ ಬರ್ತಾ ಇದೆ. ನಾನಂತೂ ವೇಟ್ ಮಾಡ್ತೀನಿ ಇಲ್ಲಿವರೆಗೆ ಬರ್ತಾ ಇದೆ ಅಂತೇಳಿ. ಬಟ್ ಅದು ಇಲ್ಲಿವರೆಗೆ ಬರಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತು. ನೋಡಿ ಎಷ್ಟು ಹತ್ತಿರದಿಂದ ಕಾಣಿಸ್ತಿದೆ ಟೈಗರ್ ಅಂತೇಳಿ. ಆ್ಯಕ್ಚುಲಿ ಅಲ್ಲಿ ಸಫಾರಿಕ್ಕಿಂತ ಇಲ್ಲೇನೇ ನಮ್ಗೆ ಇಷ್ಟೊಂದು ಹತ್ತಿರದಲ್ಲಿ ಕಾಣಿಸ್ತಾ ಇರೋದು. ಹಾಗೆ ನೋಡಿ ಇನ್ನೂ ಬರುತ್ತೆ ತರ್ಕೊಡೆ, ಬಟ್ ಹಾಗೆ ರಿಟರ್ನ್ ಹೋಗ್ಬಿಡ್ತು ಟೈಗರ್. ನನ್ನ ಮಗನಂತೂ ಎತ್ಕೊಂಡು ತೋರಿಸಿದ್ದೆ ಟೈಗರ್ನ. ಅವ್ನು ಇನ್ನೂ ನೋಡಬೇಕು ಅಂತ ಇದೆ. ಇಲ್ಲಿಂದ ಬರ್ತಾನೆ ಇರಲಿಲ್ಲ. ಸಫಾರಿಯಲ್ಲಿ ನೋಡಿ ಟೈಗರೇ ಬೇರೆ ರೀತಿಯಾಗಿತ್ತು, ಇಲ್ಲಿ ನೋಡ್ತೀರ ಟೈಗರೇ ಬೇರೆ ರೀತಿಯಾಗಿತ್ತು. ಈಗ ನಾವು ಲಯನ್ ಹತ್ರ ಬಂದಿದ್ದೀವಿ. ಸಫಾರಿಯಲ್ಲಿ ನೋಡಿದಾಗ ಲಯನ್ ಬಂದು ಆ ಕಡೆ ತಿರ್ಕೊಬಿಟ್ಟಿತ್ತು, ಫೇಸ್ ಸರಿ ಕಾಣಿಸ್ಲಿಲ್ಲ ನನಗೆ. ಬಟ್ ಇಲ್ಲಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಎಷ್ಟು ಚೆನ್ನಾಗಿ ಎಗರ್ಕೊಂಡು ಬರ್ತಾ ಇತ್ತು ಅಲ್ಲಿ. ನಾವು ಲಯನ್ ಹತ್ರ ಬಂದಾಗ ಸುಮ್ಮನೆ ಕುತ್ಕೊಂಡಿತ್ತು ಹಟ್ ಕೆಳಗಡೆ. ನಾವು ಸ್ವಲ್ಪ ವೇಟ್ ಮಾಡಿದ್ವಿ. ಆಗ ಸಡನ್ನಾಗಿ ಏನಾಯ್ತಂತ ಗೊತ್ತಿಲ್ಲ, ಅದು ನಮ್ಮ ಹತ್ರ ಬಂತು. ನಾವು ಅದನ್ನ ನೋಡಿ ತುಂಬ ಖುಷಿ ಪಟ್ಬಿಟ್ವಿ. ಸೊ ಮತ್ತೆ ಹೋಗಿ ನೀರು ಕುಡಿದು ಮತ್ತೆ ಅದೇ ಪ್ಲೇಸ್ಗೆ ಕುತ್ಕೊಳ್ತಿದ್ದೆ. ಅದು ನಿಜ ಲಕ್ ಅನ್ಸುತ್ತೆ, ಇಷ್ಟೊಂದು ಹತ್ತಿರದಲ್ಲಿ ಬಂದು ನಾವು ನೋಡಿರೋದು. ಇವಾಗ ಈಗ ನೋಡಿ ನೀರು ಕುಡಿತಾ ಇದೆ. ನೀರು ಕುಡಿದ ತಕ್ಷಣ ಹೋಗಿ ತನ್ನ ಪ್ಲೇಸಿಗೆ ತಾನು ಕುತ್ಕೊಬಿಡ್ತು. ಆಮೇಲೆ ಇದು ನಿಜವಲ್ಲ ಈ ರೀತಿ ಜೋಗ್ ಬಂದು ಮಕ್ಕಳಿಗೆಲ್ಲ ಈ ರೀತಿ ತೋರಿಸೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗೆ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಬರೀ ಬುಕ್ಸಲ್ಲೇ ತೋರಿಸ್ತೀವಿ ಎಲ್ಲದನ್ನು, ಅದು ಬಿಟ್ಟು ಡೈರೆಕ್ಟಾಗಿ ತೋರಿಸೋದಿಲ್ಲ. ಬಟ್ ಈ ರೀತಿ ನಮ್ಗೆ ಹತ್ತಿರದಲ್ಲೇ ಈ ಹಂಪಿ ಜೂ ಇರೋದು ತುಂಬಾ ಉಪಯೋಗ ಆಗಿದೆ. ನಾವು ಚಿಕ್ಕವರಿದ್ದಾಗ ಈ ಗುಬ್ಬಿಗಳೆಲ್ಲ ಮನೆಯಲ್ಲೇ ಬರ್ತಾ ಇದ್ವು. ಎಷ್ಟೊಂದು ಗುಬ್ಬಿಗಳು ಕಾಣಿಸ್ತು, ಕಪ್ಪೆಗಳು ಕಾಣಿಸ್ತಿತ್ತು. ಈ ರೀತಿ ಎಲ್ಲ ನೋಡ್ತಾ ಆಡ್ತಾ ಬೆಳೆದರು ನಾವೆಲ್ಲ. ಬಟ್ ಈಗಿನ ಮಕ್ಕಳಿಗೆ ಗುಬ್ಬಿಗಳೇ ಗೊತ್ತಾಗ್ತಾ ಇಲ್ಲ, ಕಪ್ಪೆಗಳೇ ಕಾಣಿಸ್ತಾ ಇಲ್ಲ. ಆ ಜನ್ರೇಷನ್ ನಾವು ಇದ್ದೀವಿ. ಇವಾಗ ಭಾಳಷ್ಟು ಕಡಿಮೆ ಆಗಿಬಿಟ್ಟಿದೆ. ಮಕ್ಕಳಿಗಂತೂ ಬುಕ್ಸಲ್ಲಿ ತೋರಿಸೋ ಪ್ರಾಣಿಗಳೆಲ್ಲವನ್ನು ಈ ರೀತಿ ಜೂವಲ್ಲಿ ತೋರಿಸ್ತಾರೆ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಹೆಂಗಿದೆ ಜೂ? ಚೆನ್ನಾಗಿದೆ ಅಲ್ಲ ಸಫಾರಿ ಮತ್ತೆ ಜೂ ಎಲ್ಲ ಒಂದಕ್ಕಿಂತ ಒಂದು ಮಸ್ತ್ ಅನಿಸಿದೆ. ಇನ್ನೂ ನೋಡೋದಿದೆ. ಆ್ಯಕ್ಚುಲಿ ಸುಸ್ತಾಗ್ಬಿಟ್ಟಿದ್ದೀವಿ ನಡೆದು. ಇನ್ನೊಂಚೂರು ಇನ್ನೂ ಏನೇನಿದೆ ಅಂತ ತೋರಿಸ್ತೀವಿ. ಲಯನು, ಚಿರತೆ, ಟೈಗರ್ ನೋಡ್ಕೊಂಡ್ಬಿಡ. ಅಲ್ಲಿಂದ ಒಂದು ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಅಲ್ಲಿ ನಡೆದ್ಮೇಲೆ ಮತ್ತೆ ಇಲ್ಲಿಂದ ಶುರು ಆಗುತ್ತೆ. ಈಗ ನಮಗೆ ನೋಡಿ ಹಂಸಗಳು ಎಷ್ಟು ಚೆನ್ನಾಗಿ ಈಜು ಕೊಳದಲ್ಲಿ ಈಜಾಡ್ತಿದೆ ಅಂತ. ಸುಮಾರಷ್ಟು ಇತ್ತು ಹಂಸಗಳು, ನಿಜವೂ ದೊಡ್ಡದು ಆಗಿತ್ತು. ಹಾಗೇನೆ ಅದು ನೋಡೋಕ್ಕೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಕೆಲವೊಂದು ಬೇರೆ ಬರ್ಡ್ಸ್ ಕೂಡ ಇತ್ತು, ಬಟ್ ನನಗೆ ಅದು ಕಣ್ಣಿಗೆ ಕಾಣಿಸ್ಲಿಲ್ಲ, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ಮೊಸಳೆ ಇದೆ ಅಂತ ಬೋರ್ಡ್ ನೋಡ್ಬಿಟ್ವಿ. ಹಾಗಾಗಿ ಬೇಗ ಬಂದ್ವಿ ಮೊಸಳೆ ನೋಡಲಿಕ್ಕೆ. ನಾವು 4-5 ಮೊಸಳೆಗಳಿತ್ತು, ಆದರೆ 2 ಮಾತ್ರ ನಮ್ಗೆ ಹತ್ತಿರದಲ್ಲಿ ಕಾಣಿಸುತ್ತು. ಇನ್ನು ಉಳಿದಿದ್ದೆಲ್ಲ ಸ್ವಲ್ಪ ದೂರದಲ್ಲಿತ್ತು. ಬಟ್ ಎಲ್ಲವೂ ಸ್ಟ್ಯಾಚು ರೀತಿಯಾಗಿ ಅನಿಸ್ತಾ ಇತ್ತು. ಇದು ನಿಜವಲ್ದ ಡೂಪ್ಲಿಕೇಟ್ ಮೊಸಳೆ ಅನ್ನೋ ರೀತಿ ಇತ್ತು. ಆಮೇಲೆ ನೋಡಿದ್ಮೇಲೆ ಮೂವ್ ಆಗ್ತಾ ಇತ್ತು. ಅದು ಒಂದು ಜಾಗದ ಇನ್ನೊಂದು ಕಡೆ ಹೋಗ್ತಾ ಇತ್ತು ಮೆಲ್ಲಕ್ಕೆ. ನನ್ನ ಮೊಸಳೆ ನೋಡ್ತಾ ದೂರದಲ್ಲಿ ಕುತ್ಕೊಂಡಿದ್ದೀನಿ. ಸಡನ್ ಸರ್ಪ್ರೈಸ್ ಅಂತ ಹಾಗೆ ಹೋಯ್ತು ನನಗೆ. ನನ್ನ ಹತ್ರ ಒಬ್ಬರು ಸ್ಮೈಲ್ ಮಾಡ್ತಾ ಬಂದರು. ಅವಳು ನೋಡಿ ಶಾಕ್, ಹ್ಯಾಪಿ ಎಲ್ಲ ಒಟ್ಟಿಗೆ ಆಯಿತು. ಅವಳು ನನ್ನ ಫ್ರೆಂಡ್, ಖುಷಿ ಆಯಿತು. ಅವಳು BEd ಫ್ರೆಂಡ್ ನನಗೆ. BEd ಆದಮೇಲೆ ನಾವು ಆಲ್ಮೋಸ್ಟ್ ಮೀಟೇ ಆಗಿರಲಿಲ್ಲ, ಸುಮಾರು ವರ್ಷಗಳೇ ಆಗೋಗಿತ್ತು. ಈ ಜೂನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಮತ್ತು ಅವಳು ಇಬ್ಬರು ಮೀಟ್ ಆಗಿದ್ವಿ. ನಿಜವಾಗಿ ತುಂಬ ಹ್ಯಾಪಿ ಆಯ್ತು ನನಗೆ. ಅವಳು ಬರ್ಡೇ ಇತ್ತಂತೆ, ಹಾಗಾಗಿ ಅವ್ಳ ಫ್ಯಾಮಿಲಿ ಎಲ್ಲರೂ ಜೂಗೆ ಬಂದಿದ್ರು, ನಾನು ಬಂದಿದ್ದೆ. ಸೊ ಇಬ್ಬರು ತುಂಬ ಹೊತ್ತು ಮಾತಾಡ್ಕೊಂಡ್ವಿ. ಮಾತಲ್ಲಿ ಬಿದ್ದುಬಿಟ್ಟು ಈ ಜಿರಾಫೆ ನೋಡೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಹಾಗೆ ನಾವಿಬ್ಬರು ಮಾತಾಡ್ತಾ ಹಿಪ್ಪೋಪಟಮಸ್ ಅಂದರೆ ನೀರನ್ನ ಹತ್ರ ಬಂದಿದ್ವಿ. ಅದು ಕಾಣಿಸ್ಲಿಲ್ಲ, ನೀರಲ್ಲಿ ಮುಳುಗಿದೆ, ಬರೀ ಬೆನ್ನು ಮಾತ್ರನೇ ಕಾಣಿಸ್ತಿದೆ.
ಹೆಣ್ಮಕ್ಳಂತೂ ಮದುವೆ ಆದಮೇಲೆ ಜವಾಬ್ದಾರಿ ಫ್ಯಾಮ್ಲಿ ಅದು ಇದು ಅಂತ ಆಲ್ಮೋಸ್ಟ್ ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟ್ ಇರೋದೇ ಕಷ್ಟ ಈಗಿನ ಇದರಲ್ಲಿ. ತುಂಬಾ ರೇರ್ ಮೀಟ್ ಆಗೋದಂತೂ ಅಸಲು ಸಾಧ್ಯನೇ ಇಲ್ಲ, ಆ ರೀತಿಯಾಗಿರುತ್ತೆ. ಅಂಥದ್ರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ಸ್ ಸಿಕ್ಕು ಈ ರೀತಿ ಮಾತಾಡಿದಾಗ ಅದು ಆಗೋ ಖುಷಿನೇ ಬೇರೆ ಅಲ್ವಾ. ಸ್ವಲ್ಪತ್ತೇ ಆಗಿರಲಿ ಅದು ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ, ಎಷ್ಟು ಹ್ಯಾಪಿ ಆಗುತ್ತೆ. ಅವಳ ಜೀವನದಲ್ಲಿ ತುಂಬ ಚೆನ್ನಾಗಿದ್ದಾಳೆ, ಖುಷಿಯಾಗಿದ್ದಾಳೆ, ಅವಳು ಹೀಗೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಇಷ್ಟೆಲ್ಲ ನೋಡೋಷ್ಟಿಗೆ 3 ಗಂಟೆ ಆಗೋಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.